ಕಂಟಿನ್ಯೂಟಿ ಅಲ್ವಾ ಅದಕ್ಕೆ. ಎಲ್ರಿಗೂ ನಮಸ್ಕಾರ. 2ನೇ ಬಾರಿ. ಅದೇ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ಸಿನಿಮಾ ಚೆನ್ನಾಗಿ ಮಾಡಿದೀವಿ ಅಂತ. ಇವತ್ತಿನ ಕಾಂಪಿಟೇಷನ್ ಎಲ್ರಿಗೂ ಗೊತ್ತಿರೋದೆ, ಸಿನಿಮಾ ತುಂಬಾ 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 ಚೆನ್ನಾಗಿ ಮಾಡ್ಬೇಕಾಗತ್ತೆ. ಇದು ನಮ್ಮ ಪ್ರಯತ್ನ, ಅದನ್ನ ನಿಮ್ಮ ಮಾಡ್ಲಿಕ್ಕೆ ಆಗ್ತಾ ಇದ್ದೀವಿ. ರಾಘು ಸಾರು ಜೊತೆ ಇದು 2ನೇ ಸಿನಿಮಾ. ಮರ್ಯಾದೆ ಕ್ಷಮಿಸೋ ಆದ್ಮೇಲೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಹೀರೋ ಅಂತ ಹೇಳ್ಕೊಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಇದೊಂದು ಕತೆ ಹೀರೋ ಆಗಿರುತ್ತೆ. ಆ ಕಥೆಯಲ್ಲಿ ನನ್ನ ಜರ್ನಿ ಪಾತ್ರ ಹೀರೋ ಆಗಿದೆ ಅಷ್ಟೇ. ಬಹಳ ಖುಷಿ ಇದೆ ಸಿನಿಮಾದಲ್ಲಿ. ರಾಮು ಸಾರು ಸಖತ್ ಸಪೋರ್ಟ್ ಮಾಡಿದ್ದಾರೆ. ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಫಸ್ಟ್ ಸಾಂಗ್ ಡುಯೆಟ್ ಸಾಂಗ್ ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಘು ಸರ್. ರಾಮು ಸರ್ ಇನ್ನೂ ಒಂದು 5 ಸಿನಿಮಾ ಮಾಡೋಷ್ಟು ಆ ರಾಯರು ನಿಮ್ಗೆ ಶಕ್ತಿ ಕೊಡ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಅದೇ 4 ಜನ ಸ್ನೇಹಿತರು ಇರ್ತೀವಿ. ವೀರೇಶ್ ಆಗಿರ್ಬೋದು, ಇಲ್ಲೊಬ್ರು ಇದ್ದಾರೆ ರಂಗಭೂಮಿ ಕಲಾವಿದ್ರು, ಸೊ ಮತ್ತೆ ನಮ್ಮ ಗುಂಗ್ರು ಅಂತ. ಆ ಫ್ರೆಂಡ್ಗಳ ಜೊತೆನೆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ನಾನು ಏನು ನನ್ನ ಪಾತ್ರ ಅನ್ನೋದು, ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ. ಸೊ ಏನ್ ಪಾತ್ರ ಅನ್ನೋದನ್ನ ಸಿನಿಮಾ ನೋಡ್ಲೇಬೇಕು. ಇವಾಗ್ಲೇ ಹೇಳಿದ್ರೆ ನನಗೆ ಡೈರೆಕ್ಟರ್ ಬೈತಾರೆ ಅಂತ ಭಯ ಸರ್. ಹೇಳಂಗೆ ಇಲ್ಲ, ಯಾಕಂದ್ರೆ 4 ಜನ ಫ್ರೆಂಡು. ಆ ಫ್ರೆಂಡ್ಗಳ ಮಧ್ಯೆ ತರಲೆ ತುಂಟಾಟಗಳ ಜೊತೆ ಒಂದು ಲವ್, ಹೀರೋಯಿನ್ ಜೊತೆ ಲವ್ ಆಗುತ್ತೆ, ಎಲ್ಲ ಇರುತ್ತೆ. ಬಟ್ ಲಾಸ್ಟ್ ಅಲ್ಲಿ ಏನ್ ನನ್ನ ಕ್ಯಾರೆಕ್ಟರ್ ಅನ್ನೋದು ರಿವೀಲ್ ಆಗುತ್ತೆ. ಅದೇ ಸಸ್ಪೆನ್ಸ್. ಎಸ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ, ಇನ್ನೊಂದಷ್ಟು ಸಿನಿಮಾ ಹೀರೋ ಆಗಿ ಮಾಡೋ ಹಾಗಾಗ್ಲಿ ರಘು ಅವರೇ. ಈಗ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ರಾಘವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಕಲಾವಿದರಾಗಿ ಶುರು ಮಾಡಿ ಈಗ ನಿರ್ದೇಶನದ 2ನೇ ಸಿನಿಮಾ ಇದು. ಸ್ವಲ್ಪ ಮುಂದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೆ ನೆಲೆಸಿರುವಂತ ಎಲ್ಲ ನನ್ನ ಪ್ರೀತಿಯ ಅಭಿಮಾನದ ಕಲಾವಿದರು, ತಂತ್ರಜ್ಞರು ಮತ್ತು ಸ್ನೇಹಿತರು ಎಲ್ರಿಗೂ ತುಂಬ ಅಭಿನಂದನೆಗಳು. ಈ ಸಿನಿಮಾ ರಣಾಕ್ಷ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾನು ನಮ್ಮ ನಿರ್ಮಾಪಕ ಹತ್ರ ಹೋದಾಗ ಅವ್ರೊಂದು ಕತೆ ಜಾನರ್ ಒಂದು ಲೈನ್ ಹೇಳಿದ ತಕ್ಷಣ ಅವ್ರು ಏನೂ ಕೇಳಲಿಲ್ಲ, ಸಿನಿಮಾ ಮಾಡ್ತೀನಿ ಖುಷಿಯಿಂದ ಮಾಡಿ, ಬಜೆಟ್ ಏನು ಎತ್ತಾದ್ರೆ ಯಾವತ್ತೂ ಡಿಸ್ಕಸ್ ಮಾಡಿ, ಇವತ್ತಿಗೂ ಡಿಸ್ಕಸ್ ಮಾಡಲಿಲ್ಲ. ಏನ್ ಬೇಕು ಅಂತ ಕೇಳಿದಾಗ ಆ ಟೈಮ್ ನಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡೋರು. ಈ ಚಿತ್ರಕ್ಕೆ ನಾನು ನಮ್ಮ ರಘು ಬಂದು ಮರ್ಯಾದೆ ಕ್ಷಮಿಸಲಿ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಆದರೆ ಫಸ್ಟ್ ನಾನು ಮೊದಲನೇ ನಿರ್ದೇಶಕರ ಚಿತ್ರ. ಅವತ್ತು ಅವನು ಆಕ್ಟಿಂಗ್ ನೋಡಿ ನನ್ನ ಒಂದು ಕನ್ಸೆಪ್ಟ್ ಮಾಡಿದ್ದೆ, ಅವ್ನು ಹೀರೋ ಮಾಡ್ತೀನಿ ಅಂತ. ಅವನ್ನ ಕರೆದ್ಬಿಟ್ಟು ಹೀರೋ ಮಾಡ್ತೀನಿ ಅಂತ ಹೇಳಿದ್ರೆ ಕಾಮಿಡಿ ಅಣ್ಣ, ನಾನೇ ಕಾಮಿಡಿ, ನನಗೆ ಕಾಮಿಡಿ ಮಾಡ್ತೀರಾ ಅಂತ ಹೇಳಿದ್ದು ಉಂಟು. ಇಲ್ಲ 100% ನಿನ್ನ ಒಂದು ಆಕ್ಷನ್ ಇರೋ ತರ ತೋರಿಸ್ತೀನಿ, ನನ್ನ ಕೈಲಿ ಆಗುತ್ತೆ. ಅಂದ್ರೆ ಇದ್ರಲ್ಲಿ ಏನ್ ಖುಷಿ ಆಗುತ್ತೆ ಅಂದ್ರೆ ಇಲ್ಲಿರೋಂತ ಎಲ್ಲಾ ಕಲಾವಿದ್ರು, ಅಪೂರ್ವ ಮೇಡಮ್, ಮನಿ ಅಣ್ಣವ್ರು ಬಿಟ್ರೆ ಮಿಗ್ದವ್ರು ಎಲ್ಲಾರು ಹೊಸ ಕಲಾವಿದ್ರು. ಹೊಸ ಕಲಾವಿದ್ರ ಹತ್ರ ಏನೋ ಕೆಲಸ ತೆಗಿಸ್ಬೇಕು, ಪ್ರಯತ್ನ ಪಡ್ಬೇಕು ಅಂತ ಎಲ್ಲಾರನ್ನ ಸೇರಿಸ್ಕೊಂಡೆ. ನಾನು ಏನ್ ಪ್ರಯತ್ನ ಪಡ್ಬೇಕು ಅನ್ನೋ ಅದಕ್ಕಿಂತ ಹೆಚ್ಚಾಗಿ ಕಲಾವಿದ್ರು ನಂಗೆ ಸಪೋರ್ಟ್ ಮಾಡಿ ಎಲ್ಲರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. 100% ಅದು ಸಂತೋಷ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಸಿನಿಮಾನ 100% ಫ್ಯಾಮಿಲಿ ಓರಿಯೆಂಟ್ ನೋಡೋ ತರ ಸಿನಿಮಾ ಮಾಡಿದೀವಿ. ಸಿನಿಮಾನ ನೋಡಿ ಆಶೀರ್ವದಿಸಿ ನಮ್ಮನ್ನೆಲ್ಲ ಗೆಲ್ಸಿ ಅನ್ನೋದು ನನ್ನ ಕೋರಿಕೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸರ್, ಅದು ಎರಡೂ ಮೀರಿದ್ದು ಅದೇ ಸಸ್ಪೆನ್ಸ್. ರಣಾಕ್ಷ ಅದು ಕತೆ ಅದು ಹೇಳ್ಬಿಟ್ರೆ ಸಸ್ಪೆನ್ಸ್. ಸಿನಿಮಾ ನೋಡ್ರೆ ಗೊತ್ತಾಗ ದೇವನ ಅನ್ನೋದ್ರ ಬಗ್ಗೆ ಅವೆರಡು ಕಾಂಪಿಟೇಷನ್ ಅನ್ಕೊಳ್ಳಿ. ರಿಲೀಸ್ ಈ ತಿಂಗಳಲ್ಲಿ ಕೊನೆಯಲ್ಲಿ ಅನ್ಕೊಂಡಿದೀವಿ, ನೋಡೋಣ ಹಿಂದೆ ಮುಂದೆ ಯಾವ ಸಿನಿಮಾ ಬರ್ತದೆ ಅನ್ನೋದ್ರ ಮೇಲೆ. ಈ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಇನ್ಯಾರನ್ನಾದ್ರೂ ನಾನು ಹೆಸರುಗಳು